ತುಂಬ ಜನ ಸ್ಮೋಕಿಂಗ್ ನಿಲ್ಲಿಸಲ್ಲ ಅಂತಲ್ಲ, ಟ್ರೈ ಮಾಡಿರ್ತಾರೆ, ಎಫರ್ಟ್ ಹಾಕಿರ್ತಾರೆ, ಬಟ್ ಆದರೂ ಸ್ಮೋಕಿಂಗ್ ನಿಲ್ಸೋಕ್ಕಾಗೋದಿಲ್ಲ. ಯಾಕೆ? ಬಿಕಾಸ್ ಸ್ಮೋಕಲ್ಲಿ ನಿಕೋಟಿನ್ ಅನ್ನೋ ಒಂದು ಅಂಶ ಇರುತ್ತೆ. ಅದು ಬ್ರೈನ್ಗೆ ಹೋಗಿ ಡೋಪಮಿನ್ ಅನ್ನೋ ಕೆಮಿಕಲ್ ರಿಲೀಸ್ ಮಾಡಿ ಡಿಪೆಂಡೆನ್ಸ್ ಅನ್ನೋದು ಕ್ರಿಯೇಟ್ ಮಾಡುತ್ತೆ. ಅದನ್ನು ನಾವು ನಿಕೋಟಿನ್ ಅಡಿಕ್ಷನ್ ಅಂತ ಕರಿತೀವಿ. ಸೊ ಇದು ನಿಕೋಟಿನ್ ಅಡಿಕ್ಷನ್ ಏನಿರುತ್ತೆ ಅದು ತುಂಬ ಸಿವಿಯರ್ ಇರುತ್ತೆ. ಯಾರ್ಯಾರು ಚೈನ್ ಸ್ಮೋಕಿಂಗ್ ಮಾಡಿರ್ತಾರೆ ಅಂಥವ್ರಿಗೆ ಅಡಿಕ್ಷನ್ ತುಂಬ ಇರುತ್ತೆ. ಸೊ ಅವರು ಬಿಟ್ಟರೂ ಕೂಡ ಒಂದೆರಡು ವಾರ ಮತ್ತೆ ಶುರು ಮಾಡ್ಕೋತಾರೆ. ಕೆಲವರು ತುಂಬ ವರ್ಷಗಳು ಬಿಟ್ಟಿರ್ತಾರೆ, ಮತ್ತೆ ಸ್ಟ್ರೆಸ್ ಅಂತ ಶುರು ಮಾಡಿರ್ತಾರೆ. ಸೊ ನಿಕೋಟಿನ್ ಅಡಿಕ್ಷನ್ ಯಾರ ಕೈಯಲ್ಲಿ ಬಿಡೋಕ್ಕಾಗೋದಿಲ್ಲ ಸ್ಮೋಕಿಂಗ್ ಅಂಥವ್ರಿಗೆ ಈಗ ನಿಕೋಟಿನ್ ರೀಪ್ಲೇಸ್ಮೆಂಟ್ ಥೆರಪಿ ಅಂತ ನಾವು ಪಲ್ಮೊನಾಲಜಿಸ್ಟ್ ಶುರು ಮಾಡಿದ್ವಿ. ಸೊ ಏನಿದು ನಿಕೋಟಿನ್ ರೀಪ್ಲೇಸ್ಮೆಂಟ್ ಥೆರಪಿ? ಸಿಗರೇಟಲ್ಲಿ ನಿಕೋಟಿನ್ ಇರೋದು ನಮಗೆ ನಿಕೋಟಿನ್ ಚ್ಯೂವಿಂಗ್ ಗಮ್ಸ್, ನಿಕೋಟಿನ್ ಪ್ಯಾಚಸ್, ನಿಕೋಟಿನ್ ನೇಸಲ್ ಸ್ಪ್ರೇ, ನಿಕೋಟಿನ್ ಇನ್ಹೇಲರ್ಸ್, ನಿಕೋಟಿನ್ ಗಮ್ಸ್ ಅಂತ ಬರುತ್ತೆ. ಸೊ ಇದರಲ್ಲಿ ಯಾವುದೇ ಥರ ಸೈಡ್ ಎಫೆಕ್ಟ್ ಇರೋದಿಲ್ಲ. ಯಾರ್ಯಾರು 2 ಪ್ಯಾಕೆಟ್ 3 ಪ್ಯಾಕೆಟ್ ಸಿಗರೇಟ್ ಬೀಡಿ ಸ್ಮೋಕ್ ಮಾಡಿದಾರೋ ಎಲ್ಲರೂ ಕೂಡ ಇವತ್ತು ಬಿಟ್ಟಿದ್ದಾರೆ. ಸೊ ಇದು ನಿಕೋಟಿನ್ ರಿಪ್ಲೇಸ್ಮೆಂಟ್ ಥೆರಪಿ ನಮ್ಮ ಸಿಗರೇಟ್ ಅಥವಾ ಬೀಡಿ ಅಥವಾ ವೇಪ್ ಎಷ್ಟು ಕಿಕ್ ಕೊಡುತ್ತೋ ಅದು ಅಷ್ಟೇ ಕಿಕ್ ಕೊಡುತ್ತೆ ಮೈಗೆ. ಸೊ ಗ್ರ್ಯಾಜುವಲಿ ನಾವೇನು ಮಾಡ್ತೀವಿ, ಡೋಸ್ ಕಮ್ಮಿ ಮಾಡಿಕೊಂಡು ಒಂದು 2 ತಿಂಗಳು 3 ತಿಂಗಳಲ್ಲಿ ಈ ಮೆಡಿಸಿನ್ಸ್ನ ನಿಲ್ಲಿಸ್ಬಿಡ್ತೀವಿ. ಸೊ ಆವಾಗ ದಿ ಸಕ್ಸಸ್ ರೇಟ್ ಆಫ್ ಕ್ವಿಟ್ಟಿಂಗ್ ಸ್ಮೋಕ್ ಅಲಾಂಗ್ ವಿತ್ ಕೌನ್ಸಿಲಿಂಗ್ ವಿತ್ ಪಲ್ಮೊನಾಲಜಿಸ್ಟ್ ಆರ್ ಸೈಕಿಯಾಟ್ರಿಸ್ಟ್, ಕ್ವಿಟ್ಟಿಂಗ್ ರೇಟ್ಸ್ ಆರ್ ಹೈ. ಯಾವುದು ಕೂಡ ಅಸಾಧ್ಯವಲ್ಲ, ಎಲ್ಲನೂ ಕೂಡ ಸಾಧ್ಯನೇ.